ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನೀವು ಕೂಡ ಈ ಥರ ಒಂದು ಶಾಂಪೂನ ಯೂಸ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಕೂದಲು ಉದ್ದವಾಗಿ ಹಾಗೂ ಎಷ್ಟೇ ಕೂದಲು ಉದುರ್ತಾ ಇದ್ರೂ ದಟ್ಟವಾಗಿ ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಎಷ್ಟೋ ವರ್ಷಗಳಿಂದ ಕೂದಲು ಬೆಳೀತಾನೆ ಇಲ್ಲ, ಎಷ್ಟಿದೆಯೋ ಅಷ್ಟೇ ಇದೆ ಹಾಗೂ ಕೂದಲು ಉದುರ್ತಾ ಇದೆ ಹಾಗೂ ಹೊಟ್ಟಿನ ಸಮಸ್ಯೆ ಕೂಡ ಜಾಸ್ತಿ ಆಗ್ತಿದೆ, ಕೂದಲು ಬೆಳವಣಿಗೆನೇ ಆಗ್ತಾ ಇಲ್ಲ ಅಂದರೆ ಈ ಒಂದು ಹೋಮ್ ರೆಮಿಡಿನ ನೀವು ಯೂಸ್ ಮಾಡಿ. ಹಾಗೂ ನೀವು ಕೂಡ ಈ ಒಂದು ಹೋಮ್ ರೆಮಿಡಿನ ನೋಡಿ, ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಈ ಒಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ನೋಡೋಣ, ಈ ಒಂದು ಹೇರ್ ಗ್ರೋತ್ ಬಳಸುವಂಥ ಈ ಶಾಂಪು ಬಳಸ್ಕೊಳ್ಳುವಂಥ ರೀತಿ ಹೇಗೆ ಮಾಡ್ಕೊಳ್ಳೋದು ಈ ಒಂದು ಹೇರ್ ಪ್ಯಾಕ್ನ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಾನಿಲ್ಲಿ ಒಂದು ಬೌಲ್ನಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಈ ಒಂದು ಅಕ್ಕಿ ನೀರನ್ನ ನೀವು ಅರ್ಧ ಗಂಟೆಗಳ ಕಾಲ ಕೂಡ ನೆನೆಸಿಟ್ಕೊಳ್ಬೋದು, ಅಥವಾ ನೀವು ಮಾರ್ನಿಂಗ್ನ ತಲೆ ಸ್ನಾನ ಮಾಡೋದಿದ್ದರೆ ರಾತ್ರಿ ಕೂಡ ನೆನೆಸಿಟ್ರೆ ಕೂಡ ನಡೆಯುತ್ತೆ. ಹಾಗೂ ನಾನಿಲ್ಲಿ ದಾಸವಾಳದ ಹೂ ಕೂಡ ಬಳಸ್ತಾ ಇದ್ದೇನೆ. ದಾಸವಾಳದ ಹೂ ನಿಮ್ಮ ಹತ್ರ ಫ್ರೆಶ್ ಆಗಿದ್ದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಫ್ರೆಶ್ ಆಗಿರುವ ದಾಸವಾಳನ ಒಣಗಿಸಿ ಇಟ್ಕೊಂಡಿದ್ದೆ ಮೊದಲೇ, ಅದನ್ನು ಇಲ್ಲಿ ಯೂಸ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ದಾಸವಾಳದ ಹೂವಿಂದ ಕೂಡ ನಮ್ಮ ಕೂದಲು ಜಾಸ್ತಿ ಹೇರ್ ಗ್ರೋತ್ ಆಗೋದಕ್ಕೆ ಹಾಗೂ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸೋದಕ್ಕೂ ನಾವು ಇದನ್ನು ಯೂಸ್ ಮಾಡ್ಕೋತೇವೆ. ಹಾಗೂ ನಾನಿಲ್ಲಿ ಮತ್ತೊಂದು ಬೌಲ್ನ ತೊಗೊಂಡು ಅದು ಅಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಅಲೋವೆರಾ ಜೆಲ್ ಫ್ರೆಶ್ ಆಗಿದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಹೀಗೆ ಮೆಡಿಕಲಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡಿದ್ರೆ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿಯೇ ತೊಗೊಳ್ತಾ ಇದ್ದೇನೆ ಅಲೋವೆರಾ ಜೆಲ್ನ. ಅದು ಕೂಡ ನಮ್ಮ ಕೂದಲು ಸಾಫ್ಟಾಗಿ ಹಾಗೂ ಎಷ್ಟೇ ನಮ್ಮ ತಲೆಯಲ್ಲಿ ಹೊಟ್ಟಿದ್ರೂ ಕೂಡ ಅದು ಹೋಗಲಾಡಿಸೋದಕ್ಕೆ ಈ ಒಂದು ಅಲೋವೆರಾ ಜೆಲ್ ಕೂಡ ಸಹಾಯ ಮಾಡುತ್ತೆ. ಹಾಗೂ ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೂ ನಾನಿಲ್ಲಿ ಮೊದಲೇ ನೆನೆಸಿಟ್ಟ ಅಕ್ಕಿ ನೀರನ್ನು ಯೂಸ್ ಮಾಡ್ಕೋತಾ ಇದ್ದೇನೆ. ಅಕ್ಕಿ ಅವಶ್ಯಕತೆ ಇಲ್ಲ, ಅಕ್ಕಿ ನೀರಿಂದ ಕೂಡ ನಮ್ಮ ಕೂದಲು ಸಾಫ್ಟಾಗಿ ಹಾಗೂ ವಿಟಮಿನ್ ಸಿ ಇರುತ್ತೆ, ಇದರೊಳಗೆ ವಿಟಮಿನ್ ಬಿ ಕೂಡ ಇರುತ್ತೆ. ಆದ ಕಾರಣ ಈ ನೀರನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೇನೆ. ಹಾಗೂ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣಿಸೋದಕ್ಕೂ ಅಕ್ಕಿ ನೀರು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆದ ಕಾರಣ ನಾನು ಅಕ್ಕಿ ನೀರನ್ನ ಮೊದಲನೇ ನೆನೆಸಿಟ್ಕೊಂಡಿದ್ದೆ, ಅದು ಕೂಡ ಹೀಗೆ ಮಾಡ್ಕೊಳ್ಬಹುದು ನಾವು. ಜಾಸ್ತಿ ಏನು ನಾನು ಅಕ್ಕಿ ನೀರನ್ನ ನೆನೆಸಿಟ್ಕೊಂಡಿಲ್ಲ. ಶಾಂಪೂನ ಎಷ್ಟು ಪ್ರಮಾಣದಲ್ಲಿ ನಾನು ಹಾಕ್ತೀನಿ ಅಂತ ಎಷ್ಟು ನಮಗೆ ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನಾನಿಲ್ಲಿ ನೀರನ್ನ ಯೂಸ್ ಮಾಡ್ಕೋತಾ ಇದ್ದೇನೆ. ಹಾಗೂ ನಾನಿಲ್ಲಿ ಮೊದಲೇ ತೋರಿಸಿರುವಂಥ ದಾಸವಾಳದ ಹೂ ಕೂಡ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೇನೆ. ದಾಸವಾಳ ಚೆನ್ನಾಗಿ ಒಣಗಿದೆ ಹಾಗೂ ಇದು ಪುಡಿ ಕೂಡ ಆಗುತ್ತೆ. ಇದ್ರ ಕಲರ್ ಕೂಡ ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ಕೂಡ ಬಿಡುತ್ತೆ. ನೀವೇ ನೋಡ್ಬೋದು ನಿಮ್ಮ ಕಣ್ಣಾರೆ. ಈಗ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ. ದಾಸವಾಳದಿಂದ ಕೂಡ ನಮ್ಮ ಕೂದಲು ಬೆಳೆಯೋದಕ್ಕೆ ಹಾಗೂ ಕೂದಲು ಶೈನಿಯಾಗಿ ಹಾಗೂ ಉದ್ದವಾಗಿ ದಟ್ಟವಾಗಿ ಬೆಳೆಯಲು ಕೂಡ ನಾವು ದಾಸವಾಳನ ಎಣ್ಣೆಯಲ್ಲಿ ಹಾಕಿ ಕೂಡ ನಾವು ಯೂಸ್ ಮಾಡ್ಕೋತೇವೆ. ಆದರೆ ಹೀಗೆ ಒಂದು ತಲೆಗೆ ಡೈರೆಕ್ಟಾಗಿ ಶಾಂಪೂನ ಯೂಸ್ ಮಾಡ್ಕೊಳ್ಬಾರ್ದು. ಯಾಕಂದರೆ ಡೈರೆಕ್ಟಾಗಿ ಶಾಂಪೂನ ನಾವು ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಮ್ಮ ಕೂದಲು ಉದುರೋದು ಕೂಡ ಜಾಸ್ತಿ ಆಗುತ್ತೆ ಹಾಗೂ ನಮಗೆ ಕೆಮಿಕಲ್ ಜಾಸ್ತಿ ಜನಕ್ಕೆ ಬರೋದಿಲ್ಲ. ಆದ ಕಾರಣ ಹೀಗೊಂದು ನೀರನ್ನ ಯೂಸ್ ಮಾಡಿಕೊಂಡು ನಾವು ಶಾಂಪೂನ ಹಾಕ್ಕೊಂಡ್ರೆ ಸಾಕು, ನಮ್ಮ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಯಲು ಆರಂಭವಾಗುತ್ತೆ. ನೋಡ್ಬೋದು ಈಗ ದಾಸವಾಳನ ಈ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ಅದರಲ್ಲಿ ಎಲ್ಲ ಪ್ರೋಟೀನ್ಗಳು ಕೂಡ ಆ ನೀರಲ್ಲಿ ಬಿಡುಗಡೆ ಆಗುತ್ತೆ. ಹಾಗೂ ಅದರಲ್ಲಿರುವ ಪ್ರೋಟೀನ್ ಅಂಶ ಹಾಗೂ ಆ ಜೆಲ್ ಕೂಡ ತುಂಬಾ ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟ್ ಇದು ರೆಡಿಯಾಗಿದೆ ಅಂತ ನೀರಿಂದ. ಈ ಒಂದು ದಾಸವಾಳದ ಹೂವಿನಿಂದ ನಮ್ಮ ಹೇರ್ ಡ್ಯಾಮೇಜ್ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಹೀಗೆ ಒಂದು ಜೆಲ್ ರೀತಿಯಾಗಿ ರೆಡಿಯಾಗಿರೋದು ನಾವು ನೋಡ್ತಾ ಇರ್ಬೋದು. ಹೀಗೆ ನಾವು ಅಕ್ಕಿಯ ನೀರಿನಿಂದ ನಾವು ಎಷ್ಟೆಲ್ಲ ನಮ್ಮ ಕೂದಲು ಬೆಳವಣಿಗೆ ಪ್ರಾರಂಭವಾಗುತ್ತೆ ಅಂತ ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು. ವಾರದಲ್ಲಿ 3 ಸಲ ಆದರೂ ಹೀಗೆ ಈ ಒಂದು ಜೆಲ್ನ ಮಾಡಿಕೊಂಡು ಹಚ್ಕೊಂಡ್ರೆ ಸಾಕು, ನಿಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಆರಂಭವಾಗುತ್ತೆ. ಈ ಜೆಲ್ ರೆಡಿ ಆದ ನಂತರ ನಾನಿಲ್ಲಿ ಮತ್ತೊಂದು ಬೌಲ್ನ ತೊಗೊಂಡು ಅದರೊಳಗೆ ಈ ಜೆಲ್ನ
ಶೋಧಿಸ್ಕೊಳ್ತಾ ಇರ್ತೇನೆ. ನೋಡ್ಬೋದು ಒಂದು ಜಾರಿನ ತಗೊಂಡು ಅದರ ಮುಖಾಂತರ ಈ ಜೆಲ್ನ ಶೋಧಿಸ್ಕೊಳ್ಬೇಕು. ಯಾಕಂದರೆ ಎಲ್ಲ ದಾಸವಾಳದ ಎಲೆಗಳು ಕೂಡ ಮೇಲೆ ನಿಂತಿರುತ್ತೆ ಹಾಗೂ ಈ ಜೆಲ್ ಕೂಡ ತೆಳಗಡೆ ಬಂದು ಅದ್ರ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ನೀವು ಕೂಡ ನೋಡ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಾಗೂ ನಾವು ಈ ದಾಸವಾಳದನ ಹಾಗೆ ಪೇಸ್ಟ್ ಮಾಡಿ ತಲೆಗೆ ಹಚ್ಕೊಳ್ಬೋದು, ಇಲ್ಲಾಂದರೆ ಇದಕ್ಕೆ ಬಿಸಾಕಿದ್ರೂ ಕೂಡ ನಡೆಯುತ್ತೆ. ನೋಡ್ಬೋದು. ಹಾಗೆ ಇದ್ರೊಳಗೆ ನಾನು ಮತ್ತೇನು ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಿದ್ದೇನೆ. ಮೊದಲೇ ನಾನಿಲ್ಲಿ ಅಲೋವೆರಾ ಜೆಲ್ನ ಕೂಡ ಆ್ಯಡ್ ಮಾಡಿದ್ದೆ. ಅದು ಕೂಡ ನಮ್ಮ ಕೂದಲು ಶೈನಿಯಾಗಿ ಹಾಗೂ ಸಾಫ್ಟಾಗಿ ಕಾಣಲು ಕೂಡ ಅಲೋವೆರಾ ಜೆಲ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೋಡ್ಬೋದು. ಈ ಒಂದು ಜೆಲ್ನ ಶೋಧಿಸಿದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೂ ಇದರಲ್ಲಿರುವ ಎಲ್ಲ ಪ್ರೋಟೀನ್ಸ್ಗಳು ಕೂಡ ಈ ನೀರಲ್ಲಿ ಆ್ಯಡ್ ಆಗಿದೆ. ಹಾಗೂ ಇದರಲ್ಲಿ ನಾನು ಎಷ್ಟು ಚೆನ್ನಾಗಿ ನಾವು ಕೂದಲಿಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋದೆ ಯಾವುದೇ ಒಂದು ಕೆಮಿಕಲ್ನಿಂದ ನಾವು ಬಚಾವ್ ಆಗ್ಬೋದು. ಹೀಗೆ ಒಂದು ಯಾವುದೇ ಒಂದು ಜೆಲ್ನ ಯೂಸ್ ಮಾಡ್ಕೊಳ್ಳದೆ ಹೀಗೆ ಒಂದು ನ್ಯಾಚುರಲ್ ಆಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಹೀಗೆ ಜೆಲ್ನ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಿಮ್ಮ ಕೂದಲು ಕೂಡ ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಆರಂಭವಾಗುತ್ತೆ. ಹಾಗೂ ನಾವು ಯಾವುದೇ ಒಂದು ಶಾಂಪೂನ ಯೂಸ್ ಮಾಡ್ಕೊಳ್ಬೋದು. ಶಾಂಪೂನ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ನೀವು ಯಾವ ಶಾಂಪೂನ ಡೈಲಿಯಾಗಿ ಯೂಸ್ ಮಾಡ್ಕೋತೀರೋ ಅದೇ ಶಾಂಪೂನ ಇದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಚಿಕ್ ಶಾಂಪೂನ ಯೂಸ್ ಮಾಡ್ತೀನಿ, ಅದನ್ನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಶಾಂಪೂ ಯೂಸ್ ಮಾಡಿದ್ರೂ ಹಾಕ್ಕೊಳ್ಬೋದು. ಒಂದು ಪ್ಯಾಕೆಟ್ ಇದರೊಳಗೆ ಶಾಂಪೂನ ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು. ಶಾಂಪೂನ ಹಾಕ್ಕೊಂಡು ಅಷ್ಟು ಪ್ರಮಾಣದಲ್ಲೆಲ್ಲ ನಾನು ಹಾಕ್ಕೊಂಡು ಆಮೇಲೆ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೂ ನೀವು ಕೂಡ ಹೀಗೆ ಒಂದು ಜೆಲ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೋದೆ ಹಾಗೂ ನೀವು ಯಾವುದೇ ಶಾಂಪೂನ ಯೂಸ್ ಮಾಡ್ಕೊಳ್ಬೋದು. ಡವ್ ಆಗಿರ್ಬೋದು ಅಥವಾ ಕ್ಲಿನಿಕ್ ಪ್ಲಸ್ ಆಗಿರ್ಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು. ನೀವು ಈ ಒಂದು ಜೆಲ್ನಲ್ಲಿ ಹೀಗೆ ಹಾಕ್ಕೊಂಡ್ರೆ ಸಾಕು. ನಾವು ಬೇರೆ ಯಾವುದೇ ಒಂದು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋ ಬದಲು ಹೀಗೆ ಮಾಡಿಕೊಂಡ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ. ಈ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬುರುಕು ಕೂಡ ಬರ್ತಾ ಇದೆ ಅಂತ. ನೀವು ಸ್ನಾನ ಮಾಡುವ ಅರ್ಧ ಗಂಟೆ ಮುಂಚೆನೇ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡ ನಂತರ ಜಾಸ್ತಿ ಬಿಸಿ ನೀರಿಂದ ಸ್ನಾನ ಮಾಡಬೇಡಿ. ಯಾಕಂದರೆ ಜಾಸ್ತಿ ಬಿಸಿ ನೀರಿನಿಂದ ಕೂಡ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ. ಆದ ಕಾರಣ ಅಷ್ಟೇ ಪ್ರಮಾಣದಲ್ಲಿರುವ ಬಿಸಿ ನೀರಿನಿಂದ ನೀವು ತಲೆ ಸ್ನಾನ ಮಾಡಿದರೆ ಒಳ್ಳೆಯದು. ಅದರಿಂದ ನಮ್ಮ ಕೂದಲು ಕೂಡ ಜಾಸ್ತಿ ಉದುರೋದು ಇಲ್ಲ. ಹಾಗೂ ಈ ಜೆಲ್ನ ಒಂದು ಅರ್ಧ ಗಂಟೆನ ಬಿಟ್ಟು ನೀವು ಸ್ನಾನ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿರುವ ಪ್ರೋಟೀನ್ಸ್ಗಳು ಕೂಡ ನಮ್ಮ ತಲೆಗೆ ಹತ್ತಬೇಕಲ್ವ. ಆದ ಕಾರಣ ನಾವು ಆವಾಗಲೇ ಹಚ್ಚಿ ತಲೆ ಸ್ನಾನ ಮಾಡಿದರೆ ಏನೂ ಯೂಸ್ ಆಗೋದಿಲ್ಲ. ಆದ ಕಾರಣ ನೀವು ಕೂಡ ಈ ಜೆಲ್ನ ಅರ್ಧ ಗಂಟೆ ಮುಂಚೆ ಅಥವಾ 15 ನಿಮಿಷ ಮುಂಚೆ ಕೂಡ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿದರೆ ಸಾಕು. ಹಾಗಾದರೆ ನಿಮಗೂ ಕೂಡ ಇವತ್ತಿಂದು ಒಂದು ವಿಡಿಯೋನ ಇಷ್ಟವಾದರೆ ನೀವು ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೇರೆಯವ್ರು ನಿಮ್ಮ ಸ್ನೇಹಿತರಿಗೂ ಇದು ಒಂದು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.